ಯಜ್ಞ. ಈ ಪದದ ತದ್ಭವ ರೂಪ ಜನ್ನ, ಯಜನ, ಜನನ, ಯಾಜನ, ಜನ್ನ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಆವರಣ, ಉದ್ಧರಣ, ಭಾವಸೂಚಕ, ಅರ್ಧವಿರಾಮ. ಊರೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಲೋಪ, ಆಗಮ, ಆದೇಶ, ಗುಣ. ಲೋಪ. ನೋಡನು. ಈ ಕ್ರಿಯಾಪದ ಈ ರೂಪದಲ್ಲಿದೆ. ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಆತ್ಮಾರ್ಥಕ. ನಿಷೇಧಾರ್ಥಕ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪಪ್ರಾಣಗಳ ಸಂಖ್ಯೆ 13, 5, 25, 10. 10. ಶಿಕ್ಷಕ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಸರ್ವನಾಮ, ಭಾವನಾಮ, ಅನ್ವರ್ತಕನಾಮ, ಅಂಕಿತನಾಮ. ಅನ್ವರ್ತಕನಾಮ. ಪ್ರೀತಿಯ ಹಣತೆಯ ಹಚ್ಚೋಣ. ಈ ವಾಕ್ಯದಲ್ಲಿಯ ಕ್ರಿಯಾಪದವು ಈ ರೂಪದಲ್ಲಿದೆ. ಸಂಭವನಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ, ಆತ್ಮಾರ್ಥಕ. ವಿದ್ಯಾರ್ಥಕ. ಉರ್ವಿಯೋಳ್. ಈ ಪದದಲ್ಲಿರುವ ವಿಭಕ್ತಿ ಸಪ್ತಮಿ, ಷಷ್ಠಿ, ದ್ವಿತೀಯ, ಪ್ರಥಮ. ಸಪ್ತಮಿ. ಮೈದೋರು. ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಲೋಪಸಂಧಿ, ಆಗಮಸಂಧಿ, ಜಸ್ತ್ವಸಂಧಿ, ಆದೇಶಸಂಧಿ. ಆದೇಶಸಂಧಿ. ಜಾತ್ಯತೀತ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಗುಣಸಂಧಿ, ಅನುನಾಸಿಕ ಸಂಧಿ, ಎಣ್ಸಂಧಿ, ವೃದ್ಧಿಸಂಧಿ. ಎಣ್ಸಂಧಿ. ಈರ್ವರ್. ಈ ಪದದ ಹೊಸಗನ್ನಡ ರೂಪವಿದು. ಇಬ್ಬರು, ಇರುವರು, ಇರುವವ, ಇವರು. ಇಬ್ಬರು. ಹೀಂಗ ಪದದ ಗ್ರಾಂಥಿಕ ರೂಪ ಹೀಗೆ, ಹಾಗೆ, ಹಿಂಗೆ, ಹಂಗೆ. ಹೀಗೆ. ಇಂದಲೆ ಪದವು ಈ ಸಮಾಸಕ್ಕೆ ಉದಾಹರಣೆ. ತತ್ಪುರುಷ, ದ್ವಿಗು, ದ್ವಂದ್ವ, ಅಂಶಿ. ಅಂಶಿ. ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭಗಳಲ್ಲಿ ಬಳಸುವ ಲೇಖನ ಚಿಹ್ನೆ, ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ವಿವರಣಾತ್ಮಕ ಚಿಹ್ನೆ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 9, 13, 25, 49. 25. ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು. ಈ ವಾಕ್ಯದಲ್ಲಿಯ ಕ್ರಿಯಾರೂಪವು ಸಂಭವನಾರ್ಥಕ, ನಿಷೇಧಾರ್ಥಕ, ವಿದ್ಯಾರ್ಥಕ, ಆತ್ಮಾರ್ಥಕ. ಸಂಭವನಾರ್ಥಕ. ಎಲ್ಲರ್ ಪದದ ಅರ್ಥ ಎಲೆಗಳು, ಗಾಳಿ, ಎಲ್ಲರೂ, ಬೆಂಕಿ, ಗಾಳಿ. ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ. ವಾಕ್ಯದಲ್ಲಿಯ ಸರ್ವನಾಮ ಪದ ಅವರ, ಶಕ್ತಿ, ಜ್ಞಾನ, ಸಂಗ್ರಹ. ಅವರ. ಅದರಿಂ. ಈ ಪದದ ಹೊಸಗನ್ನಡ ರೂಪ ಅದರಿಂದ, ಅವರಿಂದ, ಅವನಿಂದ, ಅವುಗಳಿಂದ. ಅದರಿಂದ. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಇದು. ಬಳೆಗಾರ, ಅಲ್ಲಿಯ ತನಕ, ಚೆಲುವಿಕೆ, ಜಾಣರು. ಚೆಲುವಿಕೆ. ನಲ್ಗುದುರೆ. ಇದು ಈ ಸಮಾಸಕ್ಕೆ ಉದಾಹರಣೆ. ಅಂಶಿ, ಕರ್ಮಧಾರೆಯ, ಕ್ರಿಯಾ, ಗಮಕ. ಕರ್ಮಧಾರೆಯ.